ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ನಮ್ಮೂರು ಜ್ಞಾನ. ನಾವು ಇವತ್ತು ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ನೋಡಿದ್ರಲ್ಲ, ಟೆಕ್ಸ್ಟ್ಲಿಂದ ಶಾರ್ಟ್ ಮಾಡ್ತಾರೆ. ಟೆಕ್ಸ್ಟ್ ಮಾಡ್ಕೊಂಡು ಟೆಕ್ಸ್ಟ್ ಶಾರ್ಟ್ ನೋಡಿರ್ತಾರಲ್ಲ, ಸಮ್ ಕಂಟೆಂಟ್ ಇರ್ತದೆ. ಫಾರ್ ಎಕ್ಸಾಂಪಲ್, ಕ್ಯಾರೆಟ್ ತಿಂದರೆ ಏನು ಲಾಭ ಅಂತ ಎಲ್ಲ ಟೆಕ್ಸ್ಟ್ ಇರ್ತದಲ್ಲ, ಅಂಥ ಶಾರ್ಟ್ಸ್ ಲೈಕ್ ಈ ಥರ ಹೆಂಗೆ ಕ್ರಿಯೇಟ್ ಮಾಡಬೇಕಂತ ಇವತ್ತು ನಾವು ತಿಳ್ಕೊಂಬನು. ಕರೆಕ್ಟ್. ಈ ತಿಳ್ಕೊಂಬೋದು ಏನಿಲ್ಲ ಫ್ರೆಂಡ್ಸ್, ಜಸ್ಟ್ ಸಿಂಪಲ್. ಇದು ಆ ಟೆಕ್ಸ್ಟ್ ಇಮೇಜ್ನ ಕ್ರಿಯೇಟ್ ಮಾಡೋದು ಭಾಳ ಸಿಂಪಲ್ಲು. ಏನಿಲ್ಲ, ನಿಮ್ಮ ಹತ್ರ 2 ಆ್ಯಪ್ಸ್ ಇದ್ದರೆ ಸಾಕು. ಒಂದು ಬಂದ್ಬಿಟ್ಟು ಕ್ಯಾನ್ವಾ, ಸೆಕೆಂಡ್ ಬಂದ್ಬಿಟ್ಟು ChatGPT. ಕ್ಯಾನ್ವಾ ಆ್ಯಪ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಜಸ್ಟ್ ಏನಿಲ್ಲ, ಎಡಿಟಿಂಗ್ ಮಾಡ್ಕೊಂಬಕ. ನೆಕ್ಸ್ಟ್ ನಮಗೆ ಟೆಕ್ಸ್ಟ್ ಬೇಕಂದರೆ ನಮ್ಮ ಕಂಟೆಂಟ್ ಬೇಕಂದರೆ ChatGPT ನಾವು ಓನಾಗಿ ಬರೆದ್ರೆ ಟೈಮ್ ಆಗ್ತದೆ. ಸ್ವಲ್ಪ ChatGPTನ ಕೇಳಿಬಿಟ್ರೆ ಈಸಿಯಾಗಿ ಕೊಟ್ಬಿಡ್ತದೆ. ಓಕೆ ರೈಟ್. ಇವಾಗೇನಿಲ್ಲ, ಡೈರೆಕ್ಟಾಗಿ ನಾವು ChatGPT ಓಪನ್ ಮಾಡ್ಕೊಂಬನು. ಏನಿಲ್ಲ, ನೀವು ಜಸ್ಟ್ ಏನಿಲ್ಲ, ಕ್ಯಾರೆಟ್ ಜಸ್ಟ್ ಸಿಂಪಲ್ ಎಂಟ್ರಿ ಮಾಡಿರಿ. ಕ್ಯಾರೆಟ್ ಉಪಯೋಗ ಏನು, ಜಸ್ಟ್ ನೀವು ಇಂಗ್ಲೀಷ್ ಹತ್ರ ಕೊಡ್ಬೋದು, ಆದರೂ ಕನ್ನಡದಲ್ಲೇ ಕೊಡ್ಬೋದು. ಆಟೋಮೆಟಿಕ್ ಅದು ಕಂಟೆಂಟ್ ಕೊಟ್ಬಿಡ್ತದೆ. ಸೊ ಇಲ್ಲಿ ತೆಲುಗು ಬಂದದ, ಅರ್ಥ ಆಗಿಲ್ಲ ಅದ್ರಾಗ, ಡೈರೆಕ್ಟಾಗಿ ಅದು ಕನ್ನಡದಲ್ಲಿ ತಗೊಂಡದ. ನಾವು ಜಸ್ಟ್ ಏನಿಲ್ಲ, ಟ್ರಾನ್ಸ್ಲೇಟ್ ಕನ್ನಡ ಅಂತ ಮಾಡಿದ್ರೆ ಆಟೋಮೆಟಿಕ್ ಅದು ಕನ್ನಡ ಅಂತ ಕೊಟ್ಟುಬಿಡುತ್ತದು. ರೈಟ್. ಕ್ಯಾರೆಟ್ ಉಪಯೋಗಗಳು. ಆಯ್ತು, ನಮಗೆ ನೀವು ಕಂಟೆಂಟ್ ಸಿಕ್ಬಿಡ್ತು, ಕ್ಯಾರೆಟ್ ತಿಂದರೆ ಏನು ಉಪಯೋಗಗಳು ಅಂತ ಗೊತ್ತಲ್ಲ ಫ್ರೆಂಡ್ಸ್. ನಿಮ್ಗೆ ಕ್ಯಾರೆಟ್ ತಿಂದರೆ ಏನಂತ ಮೇನ್ ಏನಂದರೆ, ಕಣ್ಣುಗಳೇ ದೃಷ್ಟಿ ಉತ್ತಮವಾಗುತ್ತದೆ ಕ್ಯಾರೆಟ್ ತಿಂದರೆ, ಹೌದಾ ಇಲ್ಲ? ರೈಟ್. ಏನಿಲ್ಲ, ನಾವೀಗ ಏನು ಮಾಡ್ಕೊಬೇಕು, ಎಲ್ಲ ಕಾಪಿ ಮಾಡ್ಕೊಂಡು ಕ್ಯಾನ್ವಾ ಆ್ಯಪ್ದಾಗ ಹೋಗಿ ಅಲ್ಲಿ ಪೇಸ್ಟ್ ಮಾಡ್ಕೊಬೇಕು. ಅಂದರೆ ಒಂದು ಪೇಜ್ ಕ್ರಿಯೇಟ್ ಮಾಡ್ಕೊಬೇಕು ಅಲ್ಲಿ. ಓಕೆನಾ? ರೈಟ್. ಜಸ್ಟ್ ಏನಿಲ್ಲ, ನೀವು ಇದು ಮ್ಯಾಗೆ ಕ್ಯಾರೆಟ್ ಉಪಯೋಗಗಳು ಇದಾವಲ್ಲ, ಅದು ಆಮೇಲೆ ತಗೊಂಬನು. ಈ ಟೈಟಿಲ್ ಇದು ಹೆಡ್ಡಿಂಗ್, ಅದು ಆಮೇಲೆ ತಗೊಂಬಂದ. ಜಸ್ಟ್ ಇವಾಗ ಕಂಟೆಂಟ್ ಬಂದರೆ ತಗೊಂಡು ಅಷ್ಟೇ. ಏನಿಲ್ಲ, ಒಂದು 10 ಪಾಯಿಂಟ್ಸ್ ಅಲ್ಲ, ಈ 10 ಪಾಯಿಂಟ್ಸ್ನ ನಾವೆಲ್ಲ ಏನು ಮಾಡೋಣ, ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ನಾವೆಲ್ಲಿಗೆ ಹೋಗಬೇಕು, ನಾವು ಟೆಕ್ಸ್ಟ್ ಕ್ರಿಯೇಟ್ ಮಾಡಬೇಕಲ್ಲ, ಒಂದು ಪೇಜಲ್ಲಿ ಟೆಕ್ಸ್ಟ್ ಮಾಡಬೇಕಲ್ಲ. ಸೊ ನಾವೇನು ಮಾಡ್ತೀವಿ, ಕ್ಯಾನ್ವಾ ಆ್ಯಪ್ ಓಪನ್ ಮಾಡ್ತೀವಿ. ಸೊ ಕ್ಯಾನ್ವಾ ಆ್ಯಪ್ ಓಪನ್ ಮಾಡಿದ್ರೆ ಭಾಳ ಸಿಂಪಲ್ ಫ್ರೆಂಡ್ಸ್, ಏನು ಕಷ್ಟ ಏನಿರೋದಿಲ್ಲ. ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರಬೇಕಂದ್ರೆ, ವ್ಯೂವರ್ಸ್ ಜಾಸ್ತಿ ಬರಬೇಕಂದ್ರೆ ಟೆಕ್ಸ್ಟ್ ಶಾರ್ಟ್ಸ್ ಇಂಪಾರ್ಟೆಂಟ್. ಸೊ ಯಾರನ್ನು ಕಲ್ಕೊಬೇಕಂದ್ರೆ ಕಲ್ಕೊಬೋದು. ಇದು ಭಾಳ ಸಿಂಪಲ್, ಈಸಿ. ಇವಾಗ ಇರ್ತದಲ್ಲ, ಹಿಂಗೆ ಇಂಟರ್ಫೇಸ್ ಹಿಂಗೆ ಓಪನ್ ಆಗ್ತದೆ ಕ್ಯಾನ್ವಾ ಆ್ಯಪು. ಆಲ್ಮೋಸ್ಟ್ ಅದು ಫ್ರೀನೇ ಇರ್ತದೆ, ಪ್ರೀಮಿಯಮ್ಸ್ನೂ ಇರ್ತದೆ. ಬಟ್ ಫ್ರೀದಲ್ಲೇ ಎಲ್ಲ ಸಿಗ್ತದೆ ನಿಮಗೆ. ಏನಿಲ್ಲ, ಜಸ್ಟ್ ಹೇಳಿ ಟೆಂಪ್ಲೇಟ್ಸ್ ಅಂತ ಇದೆಯಲ್ಲ, ಟೆಂಪ್ಲೇಟ್ಸ್ ಅಂದ್ಬಿಟ್ಟು ಇಲ್ಲಿ YT ಶಾರ್ಟ್ಸ್ ಅಂತ ಹೊಡ್ರಿ ಫ್ರೆಂಡ್ಸ್. ಸ್ನೇಹಿತರೆ, YT ಶಾರ್ಟ್ಸ್ ಅಂತ ಸರ್ಚ್ ಮಾಡಿಲ್ಲಿ, ಸರ್ಚ್ ಬಾಕ್ಸಲ್ಲಿ. YT ಅಂದರೆ ಏನಿಲ್ಲ ಫ್ರೆಂಡ್ಸ್, YT ಅಂದರೆ ಮೀನಿಂಗ್ ಯೂಟ್ಯೂಬ್ ಅಂತ ಅರ್ಥ. ಇಷ್ಟ ಅದು ಸಿಂಪಲ್ ಶಾರ್ಟ್ಕಟ್ಟಾಗಿ ನಾವು ಶಾರ್ಟ್ಸ್ ಅಲ್ಲ, ಶಾರ್ಟ್ಸನ್ನು ಆಗ್ಬೋದು, ನೀವು ಇನ್ಸ್ಟಾಗ್ರಾಮ್ ಪೋಸ್ಟನ್ನು ಮಾಡ್ಕೊಬೋದು ಇಲ್ಲಿದ್ದ. ಸೊ ನಾವು ಇವಾಗ ಯೂಟ್ಯೂಬ್ ಶಾರ್ಟ್ಸ್ ಕೇಳೋಕ್ಕಚ್ಚಿನಲ್ಲ, ಜಸ್ಟ್ ಇವಾಗ YT ಶಾರ್ಟ್ಸ್ ಅಂತ ಹೊಡ್ರಿ. YT ಶಾರ್ಟ್ಸ್ ಅಂತ ತಗೊಂಡದು ಅಷ್ಟು ಬಫರಿಂಗ್ ಆಗ್ತಾ, ನೆಟ್ವರ್ಕ್ ಸರಿಗಿಲ್ಲ ನನಗೆ. ರೈಟ್. ನೆಕ್ಸ್ಟ್ ಇಲ್ಲಿ ಬಂತ ಸ್ಟಾರ್ಟ್ ಫ್ರಮ್ ಬ್ಲ್ಯಾಂಕ್ ಅಂತ ಸ್ಕ್ರೋಲ್ ಮಾಡ್ಕೊಂಡ್ರೆ ಯೂಟ್ಯೂಬ್ ಥಂಬ್ನೇಲ್ ಅಂತ, ಯೂಟ್ಯೂಬ್ ಬ್ಯಾನರ್ ಅಂತ, ಯೂಟ್ಯೂಬ್ ಶಾರ್ಟ್ಸ್ ಅಂತ ಐತಲ್ಲ. ನಾವೇನು ಮಾಡಿಲ್ಲ, ಈ ಯೂಟ್ಯೂಬ್ ಐಕಾನ್ ಶಾರ್ಟ್ಸ್ ಅಂತ ಐತಲ್ಲ, ಆ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗ್ತದೆ, ಬ್ಲ್ಯಾಂಕ್ ಪೇಜ್ ಓಪನ್ ಆಗುತ್ತೆ. ಈ ಬ್ಲ್ಯಾಂಕ್ ಪೇಜ್ ಓಪನ್ ಆಗುತ್ತೆ ಅಷ್ಟು, ಯಾಕಂದರೆ ಟೈಮ್ ಇಡುತ್ತೆ ಅಷ್ಟೇನಿಲ್ಲ. ನೆಕ್ಸ್ಟ್ ಹಿಂಗೆ ಮತ್ತೆ ಬ್ಯಾಗ್ ಬಂದರೆ ಒಂದ್ಸಲ ಬ್ಯಾಂಕ್ ಬಂದರೆ ಒಂದು ವೈಟ್ ಬ್ಲ್ಯಾಂಕ್ ಪೇಜ್. ಇದು ನಾವು ಈ ಟೆಕ್ಸ್ಟ್ ಮಾಡೋಕ್ಕೆಂಬೇಕಿದೆಲ್ಲ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕೆಳಗೆ ಬಂದರೆ ಏನೈತೆ, ಡಿಸೈನು, ಎಲಿಮೆಂಟ್ಸು, ಟೆಕ್ಸ್ಟ್, ಗ್ಯಾಲರಿ ಐದವಲ್ಲ, ಎಲ್ಲ ಒಂದು ಟೆಕ್ಸ್ಟ್ ಐತಲ್ಲ, ಈ ಟೆಕ್ಸ್ಟ್ನ ಕ್ಲಿಕ್ ಮಾಡ್ಕೇರಿ. ಈ ಟೆಕ್ಸ್ಟ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆ್ಯಡೆಡ್ ಟೆಕ್ಸ್ಟ್ ಬಾಕ್ಸ್ ಅಂತ ಐತಲ್ಲ, ಅಲ್ಲಿ ನೋಡ್ರಿ ಟೆಕ್ಸ್ಟ್ ಅಂತ ನೋಡ್ರಿ. ಇಲ್ಲಿ ಅವಾಗ ನಾವು ಕಾಪಿ ಮಾಡ್ಕೊಂಡ್ವಲ್ಲ, ಇದು ಮಾಡ್ಕೊಂಬಿಡ್ರಿ. ಜಸ್ಟ್ ಸಿಂಪಲ್ ಅಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಂಬಿಡ್ರಿ. ಜಸ್ಟ್ ನಾವು ಇವಾಗ ಏನಂದರೆ, ರೋಸ್ಟ್ ದೊಡ್ಡದು ಬೇಕಲ್ಲ, ರೋಸ್ಟು ಚಿಕ್ಕದೈತೆ, ರೋಸ್ಟ್ ದೊಡ್ಡದು ಮಾಡ್ಕೊಬೇಕಂದ್ರೆ ಫಾಂಟ್ ಸೈಜ್ ಅಂತ ಐತಲ್ಲ ಕೆಳಗೆ, ಎಡಿಟ್ ಮಾಡ್ಕೊಬೇಕಂದ್ರೆ ಎಡಿಟ್ ಮಾಡ್ಕೊಬೋದು. ಫಾಂಟ್ ಸೈಜ್ ಚೇಂಜ್ ಮಾಡ್ಕೊಬೋದು, ಟೆಕ್ಸ್ಟ್ ಸ್ಟೈಲ್ ಚೇಂಜ್ ಮಾಡ್ಕೊಬೋದು, ಫಾಂಟ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಬೋದು. ಸೊ ನಾವೆಲ್ಲ ಮಾಡ್ಕೊಬೋದು. ಇವಾಗ ರೋಸ್ಟ್ ಬೋಲ್ಡಾಗಿ ಇಟ್ಕೊಂಬೋದು, ಲೆಟರ್ಸ್ನ ಸಣ್ಣಗೆ ಕಾಣಿಸುತ್ತಲ್ಲ. ಇಲ್ಲಿ ಏನೈತೆ, ಫಾಂಟ್ ಸೈಜ್ ಚೇಂಜ್ ಮಾಡ್ಕೊಬೋದು, ಕಲರ್ ಇದಾವಲ್ಲ, ಕಲರ್ ಚೇಂಜ್ ಮಾಡ್ಕೊಬೋದು. ಇಲ್ಲಿ ಫಾರ್ಮ್ಯಾಟ್ ಐತಲ್ಲ, ಫಾರ್ಮ್ಯಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಬೋಲ್ಡ್ ಅಂತ ಇರ್ತಲ್ಲ, ಬೋಲ್ಡ್ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ಕೊಂಡ್ರೆ ಅದು ನಮಗೆ ನೀಟಾಗಿ ಕೊಡ್ತದೆ. ಮತ್ತದು
ಜಸ್ಟ್ ರೋಸ್ಟ್ ಎಡಿಟಿಂಗ್ ಮಾಡ್ಕೊಬೇಕು. ಇದು ಬೋಲ್ಡ್ ಮಾಡ್ಕೊಂಡು ಇಲ್ಲಿ ಲೆಫ್ಟ್ ಇಂಡೆಂಟು ರೈಟ್ ಇಂಡೆಂಟ್ ಇದಾವಲ್ಲ ಕೆಳಗಿಲ್ಲಿ ಇದಾವಲ್ಲ ಹಿಂಗೆ ರೈಟ್ ಇಂಡೆಂಟ್ ಮಾಡ್ಕೊಂಡು ಲೆಫ್ಟ್ ಇಂಡೆಂಟ್ ಮಾಡ್ಕೊಂಡ್ರೆ ಎಲ್ಲ ಸ್ಟ್ರೈಟ್ ಫಾರ್ವರ್ಡ್ ಆಗಿಬಿಡ್ತದೆ ಎಲ್ಲ. ಏಟ್ ಮಾಡ್ಕೊಂಬಂಡ್ರೆ ಅಷ್ಟೇ ಇಲ್ಲಿ ಬರೋಂಥ ಟೆಕ್ಸ್ಟ್ ಹಂಗೆ ಬಂತದು. ಏಟ್ ಮಾಡ್ಕೊಂಡು ಇದು ಡಿಲೀಟ್ ಮಾಡಿ. ರೈಟ್ ಆಯಿತಾ? ಆಯ್ತು, ನಮ್ಮ ಕಂಟೆಂಟ್ ಏನು ಸಿಕ್ಕಿಬಿಡ್ತೀವಿ. ಕಂಟೆಂಟ್ ಬಂದ್ಬಿಡ್ತಾ. ನಮಗೆ ಇವಾಗ ಏನು ಬೇಕು? ಟೈಟಲ್ ಬೇಕು. ಟೈಟಲ್ ಏನು ಮ್ಯಾಗ ಕ್ಯಾರೆಟ್ ಉಪಯೋಗಗಳು. ಸೊ ಅದೆಲ್ಲೈತೆ ಚಾಟ್ ಜಿ ಪಿ ಟಿದೆಲ್ಲ ಐತೆ. ಆ ಚಾಟ್ ಜಿ ಪಿ ಟಿಗೆ ಹೋಗಿ ಮತ್ತೆ ರಿಟರ್ನ್ ಬರಬೇಕು. ಅದು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕು. ಸೊ ಮళ్ళీ ಫಸ್ಟ್ಲಿದೆ ಸ್ಟಾರ್ಟ್ ಆಗ್ತಾ. ಏನು ಟೆನ್ಷನ್ ಬಾಯ್ ಉಳ್ಕೊಬೇಡ್ರಿ. ಜಸ್ಟ್ ಮ್ಯಾಗಿರೋ 2 ಲೈನ್ಸ್ ಇದಾವಲ್ಲ, ಆ 2 ಲೈನ್ಸ್ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಅಲ್ಲಿರ್ತಾವೆ ಕ್ಯಾರೆಟ್ ಉಪಯೋಗಗಳು ಅಂತ. ಇಲ್ಲಿ ಮಾಡ್ಕೊಂಡ್ರೆ ಕ್ಯಾರೆಟ್ ಉಪಯೋಗಗಳು ಅಂತಲ್ಲ, ಇದು ಕಾಪಿ ಮಾಡ್ಕೊಂಡು ನೀವು ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಕ್ಯಾನ್ ಆಗಿ ಬಂದುಬಿಡ್ರಿ. ಕ್ಯಾನ್ ಆ್ಯಪ್ದಲ್ಲಿ ಬಂದರೆ ಡೈರೆಕ್ಟಾಗಿ ಓಪನ್ ಅಂತ. ಒಂದು ಸ್ಲೋ ಇರ್ತದೆ, ನೆಟ್ ಫಾಸ್ಟ್ ಇದ್ದರೆ ಸ್ಪೀಡಾಗಿ ಬಿಡುತ್ತೆ. ನನಗೆ ಸುಮ್ಮನೆ ಇಂಟರ್ನೆಟ್ ಕಮ್ಮಿ ಐತಿರೋ ಅಷ್ಟು ಫಾಸ್ಟ್ ಇಲ್ಲ. ಇವಾಗ ಹಿಂಗೆ ಓಪನ್ ಆಯ್ತಲ್ಲ, ನಾವು ಮತ್ತೆ ಆ್ಯಸ್ ಇಸ್ ಸೇಮ್ ಆ್ಯಸ್ ನಾವು ಅವಾಗ ಹೆಂಗೆ ಪೇಸ್ಟ್ ಮಾಡಿವೋ ಸೇಮ್ ಆ ಥರನೇ ಬ್ಯಾಗ್ ಬಂದು ಇಲ್ಲಿ ಟೆಕ್ಸ್ಟ್ ಐತಲ್ಲ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಆ್ಯಡ್ ಟೆಕ್ಸ್ಟ್ ಬಾಕ್ಸ್ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿದ್ರೆ ಆಗಾಯಿತು. ಸೊ ಇವಾಗ ಏನೈತೆ, ಇದನ್ನು ಬೋಲ್ಡಾಗಿ ಅಷ್ಟು ಲೆಟರ್ಸ್ನ ಬೋಲ್ಡಾಗಿ ಮಾಡೋಣ ಅಂತ. ಗೊತ್ತಲ್ಲ ಬೋಲ್ಡ್ ಅಂದರೆ ದೊಡ್ಡ ಅಕ್ಷರ. ನೆಕ್ಸ್ಟ್ ಓಕೆ, ಅಷ್ಟು ಸೈಜ್ ಚಿಕ್ಕದಾಗಿತ್ತಲ್ಲ, ಏನು ಮಾಡಬೇಕು? ಫಾಂಟ್ ಸೈಜ್ ಐತಲ್ಲ, ಫಾಂಟ್ ಸೈಜ್ ಬೆಳೆಸ್ಕೊಬೋದು, ಇಲ್ಲೇ ಬೆಳೆಸ್ಕೊಬೋದು. ನೀವು ಇಲ್ಲಿ ಕೆಳಗೆ ಫಾಂಟ್ ಸೈಜ್ ಐತಲ್ಲ, ಎ ಸ್ಮಾಲ್ ಎ ಬಿಗ್ ಐತಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಡ್ರ್ಯಾಗ್ ಮಾಡ್ಬೇಕು. ಹಿಂಗೆ 46 ಹಿಂಗೆ ಈ ಥರ ಹಿಂಗೆ ಬೆಳೆಸಿದ್ರೆ ಆಯ್ತು. ರೈಟ್, ಹಿಂಗೆ ಆಮೇಲೆ ಅಷ್ಟು ಡ್ರ್ಯಾಗ್ ಮಾಡ್ಕೊಬೇಕು. ಮ್ಯಾಗ ಡ್ರ್ಯಾಗ್ ಮಾಡ್ಕೊಂಡ ತಕ್ಷಣ ಅಷ್ಟು ಕಲರ್ ಇರಬೇಕಲ್ಲ ಈ ಫಾಂಟ್ಗೆ, ಅಷ್ಟು ಕಲರ್ ಕೊಡೋಣ ನಾವು. ನಿಮ್ಮ ಇಷ್ಟ ಸೆಲೆಕ್ಟ್ ಮಾಡ್ಕೊಬೇಕು. ಫಸ್ಟ್ ಅದನ್ನ ಏನನ್ನು ವೇಟ್ ಮಾಡಬೇಕಂದ್ರೆ ಕಂಪಲ್ಸರಿ ಸೆಲೆಕ್ಟ್ ಮಾಡ್ಕೊಲೇಬೇಕು ಆ ವರ್ಡ್ಸ್ನ. ಸೊ ನೆಕ್ಸ್ಟ್ ಇಲ್ಲಿ ಕಲರ್ ಐತೆ, ಕಲರ್ ಕೊಡೋಣ. ನಿಮ್ಮ ಇಷ್ಟ ಯಾವುದನ್ನು ಕೊಡ್ಬೋದು ಕಲರು, ಪಿಂಕು, ಗ್ರೀನು, ರೆಡ್ಡು, ವೈಟ್ ಯಾವುದನ್ನು ಕೊಡ್ಬೋದು. ನಾನು ರೆಡ್ ಕೊಡೋಕೆ ಹಚ್ಚಿನಿ. ಸೊ ನೋಡಿರಿ ಎಷ್ಟು ಸಿಂಪಲ್ ಆಗಿತ್ತು. ಓಕೆನಾ? ಈ ಥರ ಇಷ್ಟು ಆಯಿತಾ, ಒಂದು ಕ್ರಿಯೇಟ್ ಆಗಿಬಿಡ್ತು. ನಮಗೇನು ಕ್ಯಾರೆಟ್ ಉಪಯೋಗಗಳಲ್ಲ. ಕ್ಯಾರೆಟ್ ಹೆಡ್ಡಿಂಗ್ ಬಂತು, ಆಮೇಲೆ ಅದ್ರ ಕಂಟೆಂಟು ಬಂತು, ಏನಂಬೋದು ಯೂಸಸ್ ಏನಂಬೋದು ಬಂತು. ಇವಾಗ ನಮಗೇನು ಸಣ್ಣ ಪಿಕ್ ಬೇಕು. ಸಣ್ಣ ಪಿಕ್ ಏನು? ಕ್ಯಾರೆಟ್ ಪಿಕ್ ಇಲ್ಲಿ ಕೆಳಗೆ ಐತಲ್ಲ, ಇದೆ ಸೇಮ್ ಆ್ಯಸ್ ಇದು. ಡಿಸೈನು, ಎಲಿಮೆಂಟ್ಸು, ಟೆಕ್ಸ್ಟು, ಗ್ಯಾಲರಿ ಐತಲ್ಲ, ಇಲ್ಲಿ ಎಲಿಮೆಂಟ್ಸ್ ಐತಲ್ಲ ಕೆಳಗೆ, ಎಲಿಮೆಂಟ್ಸ್ ಕ್ಲಿಕ್ ಮಾಡ್ಕೊಂಡ್ರೆ ಎಲಿಮೆಂಟ್ಸ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮ್ಯಾಗ ಸರ್ಚ್ ಎಲಿಮೆಂಟ್ಸ್ ಐತಲ್ಲ, ಸರ್ಚ್ ಬಾಕ್ಸ್ ಐತಲ್ಲ, ಸರ್ಚ್ ಎಲಿಮೆಂಟ್ಸಲ್ಲಿ ಹೋಗಿ ಕ್ಯಾರೆಟ್ ಅಂತ ಹೊಡ್ರಿ. ಕ್ಯಾರೆಟ್ ಅಂತ ಹೋದ್ರೆ ಕ್ಯಾರೆಟ್ ಅಂತ ಸರ್ಚ್ ಮಾಡಿದ್ರೆ ಸರ್ ಕೊಡ್ತದೆ ಮತ್ತು ಇವೆಲ್ಲ ಪ್ರೀಮಿಯಮ್ಸ್. ಇವು ಕಿರೀಟ ಐತಲ್ಲ, ಅವೆಲ್ಲ ಪ್ರೀಮಿಯಮ್ಸ್. ಅವ್ರ ರೊಕ್ಕ ಪೇ ಮಾಡಿದ್ರೆ ನಮಗೆ ಯೂಸ್ ಮಾಡ್ಕೊಬೋದು, ಇಲ್ಲಾಂದ್ರೆ ಬರೋದಲ್ಲ. ಇಲ್ಲಿ ಫೋಟೋಸ್ ಇದಾವಲ್ಲ, ಫೋಟೋಸಲ್ಲಿ ಯಾವುದೋ ಒಂದು ಪಿಕ್ ತೆಗಾರ, ಒಂದು ಸಿಂಪಲ್ ಯಾವುದೋ ಒಂದು ತಗಾರಿ. ಓಕೆ, ಚೆನ್ನಾಗೈತಲ್ಲ, ಚೆನ್ನಾಗಿ ತಗಾರಿದೆ. ನೈಸ್. ಇವಾಗ ಏನಂತಂದರೆ ಆ ಕ್ಯಾರೆಟ್ ಏನೈತೆ ಪೇಜೆಲ್ಲ ಕವರ್ ಮಾಡಿಬಿಡ್ತದೆ. ಈ ಕ್ಯಾರೆಟ್ ಪಿಕ್ ಏನೈತೆ ಪೇಜೆಲ್ಲ ಕವರ್ ಮಾಡ್ತದೆ. ಆ ಎಲ್ಲ ನಮಗೊಂದು ಫೋಟೋ ಬೇಕಷ್ಟೇ. ಇದೇನು ಮಾಡುತ್ತೆ, ನಾವು ಬಂದಿದ್ದು ಪೇಜೆಲ್ಲ ಕವರ್ ಮಾಡ್ಕೊಂಡಿದ್ದು. ಸೊ ಅವಾಗ ಏನು ಮಾಡ್ಬೇಕು ನಾವು, ಡಿಟ್ಯಾಚ್ ಫ್ರಮ್ ಬ್ಯಾಕ್ಗ್ರೌಂಡ್ ಮಾಡ್ಕೊಬೇಕು. ಇಲ್ಲಿ ಮ್ಯಾಕ್ 3 ಡಾಟ್ಸ್ ಕಾಣಿಸ್ತಾವಲ್ಲ, ಇಲ್ಲಿ ಡಿಲೀಟ್ ಆ್ಯಪು, ಆಮೇಲೆ ಈ ಮೆಸೇಜ್ ಇದು ಕ್ಯಾನ್ವಾ ಐತಲ್ಲ, ಇಲ್ಲಿ 3 ಡಾಟ್ಸ್ ಇದಾವಲ್ಲ, 3 ಡಾಟ್ಸ್ನ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಸಣ್ಣದು. ಇಲ್ಲಿ ಕೆಳಗೆ ಐತಲ್ಲ ಡಿಟ್ಯಾಚ್ ಇಮೇಜ್ ಫ್ರಮ್ ಬ್ಯಾಕ್ಗ್ರೌಂಡ್ ಅಂತ, ಅದನ್ನು ಕ್ಲಿಕ್ ಮಾಡಿರಿ. ಅದು ಆಟೋಮೆಟಿಕ್ಕಾಗಿ ಇಮೇಜ್ ಆಗಿ ಬಂದ್ಬಿಡ್ತದೆ, ಸಣ್ಣದ ಇಮೇಜ್ ಆಗಿ ಮಿನಿಮೈಸ್ ಆಗಿಬಿಡುತ್ತೆ. ಜಸ್ಟ್ ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊರೋ ಅಷ್ಟು ಸೊ ಸೆಟ್ ಆಗಿಬಿಡ್ತದೆ. ಆಯ್ತು, ಎಷ್ಟೇ ಜಸ್ಟ್ ಸಿಂಪಲ್, ಏನಿಲ್ಲ, ಒಂದು ಆಲ್ರೆಡಿ ಕ್ರಿಯೇಟ್ ಆಗಿಬಿಡ್ತಿದ್ದು. ಆಯ್ತು, ಏನಿಲ್ಲ, ಸಿಂಪಲ್. ಡೌನ್ಲೋಡ್ ಮಾಡಿದೆ. ಡೌನ್ಲೋಡ್ ಆಪ್ಷನ್ ಅಂತ ಇರುತ್ತೆ ಮ್ಯಾಗ, ಡೌನ್ಲೋಡ್ ಅಂತ ಬಂತು. ಜಸ್ಟ್ ನಾವು ಡೌನ್ಲೋಡ್ ಮಾಡ್ಕೊಂಬಿಟ್ರೆ ಆಯ್ತು, ಡೌನ್ಲೋಡ್ ಆಯಿತು. ಸೊ ನೋಡಿದ್ರೆ ಎಷ್ಟು ಸಿಂಪಲ್ಲು, ಒಂದು ಪೇಜ್ ಒಂದು ಟೆಕ್ಸ್ಟ್ ಶಾರ್ಟ್ನ ಕ್ರಿಯೇಟ್ ಮಾಡ್ಕೊಂಬೋದು ಎಷ್ಟು ಈಜು. ಸೊ ಈ ಕಂಟೆಂಟ್ ನಿಮ್ಗೆ ನಚ್ಚಿದ್ರೆ ಲೈಕ್, ಹಂಗೆ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿರಿ. ಇಷ್ಟು ಇನ್ನು ಮಾಹಿತಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.